ಬೆಡ್ರೂಮ್ನಲ್ಲಿ ಗಂಡನಿಗೆ ಚಟ್ಟ ಕಟ್ಟಿದ ಹೆಂಡತಿ ಕಬ್ಬಿಣದ ಸಲಾಕೆಯಿಂದ ಹೊಡೆದು ಪತಿಯ ಕೊಲೆ. ಗದಗ ಜಿಲ್ಲೆ ನರಗುಂದ ತಾಲೂಕು ರಡ್ಡೇನ ನಾಗೂರ್ನಲ್ಲಿ ಘಟನೆ. ವಿಶ್ವನಾಥ ಹಾದಿಮನಿ 29 ವರ್ಷ ಈತನೇ ಕೊಲೆಯಾದಂತಹ ದುರ್ದೈವಿ. ಪತ್ನಿ ಕವಿತಾಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವಿಷ್ಟು ದಿನ ನೋಡ್ತಾ ಇದ್ವಿ ಪತಿಯಿಂದ ಪತ್ನಿಯ ಹತ್ಯೆ ಹಾಗೆ ಹೀಗೆ ಅನ್ನುವಂತಹ ಹಲವು ಸುದ್ದಿಗಳನ್ನ. ಇಲ್ಲಿ ನೋಡಿ ಎಂಥ ವಿಚಿತ್ರ. ಕಬ್ಬಿಣದ ಸಲಾಕೆಯಿಂದ ಹೊಡೆದು ಪತಿಯನ್ನ ಭೀಕರವಾಗಿ ಹತ್ಯೆಗೈದಿರೋದಿಲ್ಲಿ ಪತ್ನಿ. ಪತಿಯೇ ದೈವ ಅಂತ ಬದುಕುವಂತಹ ನಾರಿಯರ ಮಧ್ಯೆ ಇಂಥ ರಕ್ಕಸಿಯರು ಇದ್ದಾರೆ ಅಂದ್ರೆ ನಂಬಲು ಅಸಾಧ್ಯ. ಈಗಾಗಲೇ ಪತ್ನಿ ಕವಿತಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ ಜಗಳ ಅಂತ 2022ರಲ್ಲಿ ಪ್ರೀತಿಸಿಯೇ ಮದುವೆಯಾಗಿತ್ತಂತೆ ಈ ಜೋಡಿ. 15 ದಿನಗಳ ಹಿಂದೆಯಷ್ಟೇ ಗಂಡನ ಮನೆಗೆ ಬಂದಿದ್ಲು ಪತ್ನಿ. ದಂಪತಿ ನಡುವೆ ಕಲಹವೇ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮದುವೆ ಆದಾಗಿನಿಂದಲೂ ಇಬ್ಬರ ನಡುವೆ ಜಗಳ ಇತ್ತಂತೆ. ಪ್ರೀತಿಸಿನೇ ಮದುವೆ ಆಗಿರೋದು, ಏನು ಅರೇಂಜ್ಡ್ ಮ್ಯಾರೇಜು ಅಲ್ಲ. ಇನ್ನು ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಅದೇನು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ಇಬ್ಬರ ನಡುವೆ ಮದುವೆ ಆದಾಗಿನಿಂದಲೂ ಗಲಾಟೆ ಗದ್ದಲ ಕಲಹಗಳಿತ್ತಂತೆ. ಇಬ್ಬರ ನಡುವೆ ಜಗಳ ನಡೀತಾನೆ ಇತ್ತು. ನೆನ್ನೆ ರಾತ್ರಿ ನಡೆದ ಜಗಳ ಪತಿಯ ಕೊಲೆಯಲ್ಲಿ ಅಂತ್ಯ ಆಗಿರೋದು ನಿಜಕ್ಕೂ ದುರಂತ. ನರಗುಂದ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಯಾತಕ್ಕಾಗಿ ಜಗಳ, ಹೊಡೆಯುವಂಥ ಸನ್ನಿವೇಶ ಏನಿತ್ತು, ಕೊಲೆ ಮಾಡುವಂಥ ಉದ್ದೇಶದಿಂದಲೇ ಈಕೆ ಹೊಡೆದ್ಲ ಅಥವಾ ಅನಿವಾರ್ಯ ಏನೋ ಒಂದು ಹೊಡೆಯೋದಕ್ಕೆ ಹೋಗಿ ಅಥವಾ ತಪ್ಪಿಸ್ಕೊಳ್ಳೋಕೆ ಹೋಗಿ ಹೊಡೆದು ಆತ ಪ್ರಾಣ ಕಳ್ಕೊಂಡ, ಯಾರ್ದು ತಪ್ಪು, ಏನಾಯಿತು, ಎಲ್ಲ ಪ್ರಶ್ನೆಗಳನ್ನು ಪೊಲೀಸರು ಆಕೆಯನ್ನು ಕೇಳ್ತಾ ಇದ್ದಾರೆ. ಇನ್ನಷ್ಟೇ ಆಕೆಯ ಉತ್ತರ ಭಾರಿ ವೆಯ್ಟ್ ಮಾಡ್ತಾ ಇರುವಂಥದ್ದು. ದಂಪತಿ ನಡುವೆ ನಡೀತಾ ಇದ್ದಂಥ ಕಲಹವೇ ಈ ಕೊನೆಯಲ್ಲಿ ಕೊಲೆಯಲ್ಲಿ ಅಂತ್ಯ ಆಗಿರೋದು. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿದ್ದಾರೆ ಜೋಡಿ. ನೋಡಿ ಎಷ್ಟರ ಮಟ್ಟಿಗೆ ಈ ಕಡೆ ಒಂದು ಕಡೆ ಈಗಾಗಲೇ ಹುಡುಗರು ಅಥವಾ ಹುಡುಗಿಯರು ಮದುವೆ ಆಗಕ್ಕೆ ಎದುರುಕೊಳ್ತಾ ಇದ್ದಾರೆ. ಆಗಿರುವಂಥ ಜೋಡಿಗಳದ್ದು ದಿನವಿಡೀ ಇಂಥದ್ದೇ ರಾಮಾಯಣ. ಬಹಳಷ್ಟು ಕೊಲೆ ಕೇಸ್ಗಳಿಂದ ದಿನನಿತ್ಯ ನೋಡ್ತಾನೆ ಇದ್ದೀವಿ. ಪತ್ನಿ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಪತಿಯಿಂದ ಕೊಲೆ, ಇಂಥದ್ದೇ ಸುದ್ದಿಗಳು. ನಿಜಕ್ಕೂ ಈಗ ಮದುವೆ ಆಗೋರು ಮೊದಲೇ ಭಯದಲ್ಲಿ ಬದುಕ್ತಾ ಇದ್ದಾರೆ. ಹೆಂಗಪ್ಪ ಮದುವೆ ಆಗೋದು, ಮದುವೆ ಆಗುವಂಥ ಸಂಗಾತಿ ಹೆಂಗಿರ್ತಾರೆ ಅಂತ. ಈಗ ಇಂಥದನ್ನೆಲ್ಲ ನೋಡಿದ್ರೆ ಮದುವೆ ಆಗದೆ ಬದುಕೋದೇ ಸರಿ ಅನ್ನುವಷ್ಟರ ಮಟ್ಟಿಗೆ ಬರ್ತಾ ಇದೆ ಪ್ರಪಂಚ. ಯಾರು ಯಾವಾಗ ಯಾತಕ್ಕ ಕೊಲೆ ಮಾಡ್ತಾರೆ, ಪತ್ನಿ ಯಾಕೆ ಪತಿಯನ್ನು ಕೊಲೆಗೈತಾ ಇದ್ದಾರೆ, ಪತಿ ಯಾಕೆ ಪತ್ನಿಯನ್ನು ಕೊಲೆಗೈತಾ ಇದ್ದಾರೆ. ಮಾತಲ್ಲಿ ಮೊದಲೆಲ್ಲ ಇತ್ತು, ಗಂಡ ಹೆಂಡತಿ ಜಗಳ ನಡೆದ್ರೆ ಊರಿನವರೋ ಪಂಚಾಯಿತಿಯವರೋ ಪೊಲೀಸ್ ಸ್ಟೇಷನವರೋ ಕ್ಲಿಯರ್ ಆಗ್ತಾ ಇತ್ತು. ಇತ್ತೀಚೆಗೆ ಇಂಥವೆಲ್ಲ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇರೋದು ನಿಜಕ್ಕೂ ದುರಂತ.